ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಖಾಲಿ ಮನೆಯ ರಹಸ್ಯಗಳು. ಜಾತಕದಲ್ಲಿ ನಿಮ್ಮದು ಯಾವುದೇ ಒಂದು ಮನೆಯಲ್ಲಿ ಖಾಲಿಯಾಗಿದ್ದರೆ, ಬ್ಲ್ಯಾಂಕ್ ಆಗಿದ್ದರೆ, ಯಾವುದೇ ಗ್ರಹ ಇರಬಾರ್ದು, ಯಾವುದೇ ದೃಷ್ಟಿ ಕೂಡ ಇರಬಾರ್ದು. ಅದು ಯಾವ ಥರ ಇದೆ ಅಂತ ನೋಡೋಣ. ಖಾಲಿ ಮನೆಯ ರಹಸ್ಯ. ಕೆಲವು ನಿಮ್ಮ ಜಾತಕದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಕೆಲವು ಮನೆಯಲ್ಲಿ ಗ್ರಹಗಳಿರ್ತದೆ, ಕೆಲವು ಮನೆಯಲ್ಲಿ ಗ್ರಹಗಳಿರಲ್ಲ, ತುಂಬ ಬ್ಲ್ಯಾಂಕ್ ಆಗಿರ್ತದೆ. ಈ ಬ್ಲ್ಯಾಂಕ್ ಆಗಿರೋ ಮನೆ ಏನಾದರೂ ದೃಷ್ಟಿ ಇದ್ದರೆ ಅದು ಎಫೆಕ್ಟ್ ಆಗುತ್ತೆ, ಏನು ತೊಂದರೆ ಆಗೋಲ್ಲ. ಬಟ್ ದೃಷ್ಟಿನೂ ಇಲ್ಲ, ಯಾವುದೇ ಗ್ರಹಗಳಿಲ್ಲ ಅಂತ ಹೇಳಿದ್ರೆ ಅದು ನಿಮಗೆ ಈ ಥರ ಪರಿಣಾಮ ಕೊಡ್ತದೆ. ಸಾಮಾನ್ಯವಾಗಿ ಖಾಲಿ ಇರುವಂಥ ಮನೆ ನಿಮಗೆ ನೆಗೆಟಿವ್ ಎಫೆಕ್ಟೇ ಕೊಡ್ತದೆ. ಅಂದರೆ ಅಲ್ಲಿ ಸ್ಟ್ರೆಂತ್ ಕಮ್ಮಿ ಮಾಡ್ತದೆ. ಕೆಲವರು ಹೇಳೋ ಪ್ರಕಾರ ಖಾಲಿ ಮನೆ ಒಳ್ಳೆಯದು, ಕೆಲವು ವಿಷಯಕ್ಕೆ ಒಳ್ಳೆಯದು, ಕೆಲವು ವಿಷಯಕ್ಕೆ ಕೆಟ್ಟದ್ದು. ಉದಾಹರಣೆಗೆ ಲಗ್ನ ಏನಾದರೂ ಖಾಲಿಯಾಗಿದ್ದರೆ, ಉದಾಹರಣೆಗೆ ಇದನ್ನು ಲಗ್ನ ಅಂತ ತಿಳ್ಕೊಳ್ಳೋಣ. ಈ ಮನೆ ಏನಾದರೂ ಖಾಲಿ ಇದ್ದರೆ, ಯಾವುದೇ ಒಂದು ಗ್ರಹಗಳಲ್ಲಿದ್ದರೆ, ನಿಮ್ಮ ಒಂದು ಪರ್ಸನಾಲಿಟಿನ ಜನ ಗುರುತಿಸಲ್ಲ. ನಿಮಗೆ ವ್ಯಕ್ತಿತ್ವದ ಕೊರತೆ ಇರ್ತದೆ, ಜನ ಗುರುತಿಸಲ್ಲ ನಿಮ್ಮನ್ನು. ಮುಖವಾಡದ ಬದುಕು ಜಾಸ್ತಿ ಇರ್ತದೆ. ಎರಡನೇ ಮನೆ ಏನಾದರೂ ಖಾಲಿದ್ದರೆ, ಇಲ್ಲಿ ಏನಾದರೂ ಯಾವುದೇ ಗ್ರಹಗಳು ಇಲ್ಲದಿದ್ದರೆ ನಿಮಗೆ ಅಭದ್ರತೆ ಕಾಡ್ತದೆ, ಜಾಸ್ತಿ ಅಸ್ಥಿರತೆ ಕಾಡ್ತದೆ. ಕುಟುಂಬದ ಸಪೋರ್ಟ್ ಸಿಗಲ್ಲ. ಒಂಥರ ಅಭದ್ರತೆ, ಯಾವಾಗಲೂ ಕೂಡ ಅಭದ್ರತೆ, ಅಸ್ಥಿರತೆ ಇರ್ತದೆ. ಹಣಕಾಸಿನ ವಿಷಯದಲ್ಲಿ ಕೂಡ ಜಾಸ್ತಿ ತೃಪ್ತಿ ಇರಲ್ಲ. ಮೂರನೇ ಮನೆ ಏನಾದರೂ ಖಾಲಿ ಇದ್ದರೆ, ಅಥವಾ ಪರಾಕ್ರಮದ ಕೊರತೆ ಕಾಡ್ಬೋದು, ಧೈರ್ಯದ ಕೊರತೆ ಕಾಡ್ಬೋದು. ಇವರಿಗೆ ನೆರೆಹೊರೆಯವರಲ್ಲಿ ವ್ಯವಹಾರ ಮಾಡೋರಲ್ಲಿ ಸಮಸ್ಯೆ ಕೊಡ್ಬೋದು. ನೆರೆಹೊರೆಯ ಜೊತೆ ಸಂಬಂಧ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ. ನೆರೆಹೊರೆಯವರು ಇವರನ್ನು ಹೆಚ್ಚಾಗಿ ಗುರುತಿಸಲ್ಲ ಅಂತ ಹೇಳ್ಬೋದು ಮೂರನೇ ಮನೆಯಲ್ಲಿ. ಆಮೇಲೆ ಮೂರನೇ ಮನೆ ಖಾಲಿಯಾಗಿದ್ದರೆ ಆ ತರ್ಕದ ಜೊತೆ ವ್ಯವಹರಿಸಲಿಕ್ಕೆ ಆಗಲ್ಲ. ಇವರಿಗೆ ತರ್ಕ ಮಾಡಿ ವ್ಯವಹರಿಸಲಿಕ್ಕೆ ಕಷ್ಟ ಆಗುತ್ತೆ. ನಾಲ್ಕನೇ ಮನೆ ಏನಾದರೂ ಖಾಲಿ ಇದ್ದರೆ ನಿರ್ಲಿಪ್ತತೆ ಜಾಸ್ತಿ ಇರ್ತದೆ ಇವರಿಗೆ. ನಿರ್ಲಿಪ್ತತೆ ಜಾಸ್ತಿ. ಆ ಕೌಟುಂಬಿಕ ನೆಮ್ಮದಿ ಇರಲ್ಲ. ನಾಲ್ಕನೇ ಮನೆ ಖಾಲಿದ್ದರೆ ಕೌಟುಂಬಿಕ ಸಮಸ್ಯೆ ಕಾಡ್ಬೋದು. ಸಂತೋಷದ ಫೀಲ್ ಆಗಲ್ಲ ಇವರಿಗೆ ನಾಲ್ಕನೇ ಮನೆ ಖಾಲಿದ್ದರೆ. ಐದನೇ ಮನೆ ಏನಾದರೂ ಖಾಲಿದ್ದರೆ ಮಕ್ಕಳ ಸಂತೋಷ ಕೊಡಲ್ಲ, ಮಕ್ಕಳ ಸುಖ ಇರಲ್ಲ. ಬೇಗ ಬೇಸರ ಆಗ್ತಾರೆ, ಮನೋರಂಜನೆ ಕೊರತೆ ಕಾಡ್ತದೆ. ಸಂತೋಷವಾಗಿರ್ಲಿಕ್ಕಾಗಲ್ಲ ಐದನೇ ಮನೆ ಏನಾದಿದ್ದರೆ. ಎಜುಕೇಷನಲ್ಲಿ ಕೂಡ ಗುರುತಿಸಲ್ಲ ಜನ. ಆರನೇ ಮನೆ ಏನಾದರೂ ಖಾಲಿಯಾಗಿದ್ದರೆ ಬೇರೆಯವರ ಅವಲಂಬನೆ ಜಾಸ್ತಿ ಮಾಡ್ತಾರೆ ಅವರು. ಬೇರೆಯವರ ಅವಲಂಬನೆ ಮಾಡ್ತಾರೆ. ಶತ್ರುಗಳ ಸಮಸ್ಯೆ ಇರ್ಬೋದು. ಏಳನೇ ಮನೆ ಏನಾದರೂ ಖಾಲಿಯಾಗಿದ್ದರೆ ಸಂಬಂಧ ಮತ್ತು ಪ್ರೀತಿ ಮೇಲೆ ಒಂಥರ ಜಿಗುಪ್ಸೆ, ಅನಾಸಕ್ತಿ ಇರ್ತದೆ ಇವರಿಗೆ. ಸಂಬಂಧ ಮತ್ತು ಪ್ರೀತಿ ಮೇಲೆ ಜಿಗುಪ್ಸೆ ಇರ್ತದೆ. ಬದ್ಧತೆಯ ಕೊರತೆ ಇರ್ತದೆ. ಸಂಗತಿ ಕೂಡ ಇವರನ್ನು ಗುರುತಿಸ್ತಿರ್ಬೋದು, ಬೆಲೆ ಕೊಡದೇ ಇರ್ಬೋದು. ಎಂಟನೇ ಮನೆ ಏನಾದರೂ ಖಾಲಿಯಾಗಿದ್ದರೆ ಇವರಿಗೆ ಸಾವು ಮತ್ತು ಅಪಾಯದ ಭಯದ ಕೊರತೆ ಕಾಡ್ತದೆ. ಒಂಬತ್ತನೇ ಮನೆ ಏನಾದರೂ ಖಾಲಿ ಇದ್ದರೆ ತಾವು ಬೆಳೆದ ಜನ್ಮಸ್ಥಳಕ್ಕೆ ಅಂಟಿಕೊಳ್ತಾರೆ ಇವರು. ಬದಲಾವಣೆ ಬೆಳೆಸಲ್ಲ, ಒಂಥರ ಕಂಫರ್ಟ್ ಝೋನಲ್ಲಿ ಇರ್ತಾರೆ. ಒಂಬತ್ತನೇ ಮನೆಯಲ್ಲಿ ಏನಾದರೂ ಖಾಲಿಯಾಗಿದ್ದರೆ ಕಂಫರ್ಟ್ ಝೋನಲ್ಲಿ ಇರಲಿಕ್ಕೆ ಟ್ರೈ ಮಾಡ್ತಾರೆ, ಬದಲಾವಣೆನ ಬಯಸಲ್ಲ ಇವರು. ಹತ್ತನೇ ಮನೆ ಏನಾದರೂ ಖಾಲಿಯಾಗಿದ್ದರೆ ಸೋಮಾರಿತನ ಜಾಸ್ತಿ ಇರ್ತದೆ, ಸಂಘಟಿತವಾಗಿರ್ಲಿಕ್ಕಾಗಲ್ಲ ಇವರಿಗೆ. 11ನೇ ಮನೆ ಏನಾದರೂ ಖಾಲಿ ಇದ್ದರೆ ಸ್ನೇಹವನ್ನು ಮ್ಯಾನೇಜ್ ಮಾಡಲಿಕ್ಕಾಗಲ್ಲ. ಸ್ನೇಹಿತರ ಜೊತೆ ಸಂಬಂಧ ಮುಂದುವರಿಸಲಿಕ್ಕೆ ಕಷ್ಟ ಆಗ್ಬೋದು. ಬಿಸ್ನೆಸ್ಸಲ್ಲಿ ಕೂಡ ಅಷ್ಟೇನೋ ಸಕ್ಸಸ್ ಸಿಗದಿರ್ಬೋದು. 12ನೇ ಮನೆ ಏನಾದರೂ ಖಾಲಿ ಇದ್ದರೆ ಒತ್ತಡ ನಿರ್ವಹಿಸಲಿಕ್ಕೆ ಕಷ್ಟ ಆಗುತ್ತೆ. ಒತ್ತಡ, ಭಯ, ಆತಂಕ ಕಾಡ್ಬೋದು. 12 ಮನೆ ಖಾಲಿಯಾಗಿದ್ದರೆ ಒತ್ತಡ, ಭಯ, ಆತಂಕ ಕಾಡ್ಬೋದು. ಇದು 12 ಮನೆಯಲ್ಲಿರುವಂಥ ಒಂದು ಖಾಲಿ ಮನೆಯ ರಹಸ್ಯ. ಅಂದರೆ ಖಾಲಿ ಮನೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಗ್ರಹಗಳು ಇರಬಾರ್ದು, ಅಥವಾ ದೃಷ್ಟಿ ಕೂಡ ಇರಬಾರ್ದು. ದೃಷ್ಟಿ ಇದ್ದರೆ ಸ್ವಲ್ಪ ನಿವಾರಣೆ ಆಗುತ್ತೆ. ದೃಷ್ಟಿ ಇಲ್ಲದಿದ್ದರೆ ಈ ನಾನು ಹೇಳಿರೋಂಥ ಎಲ್ಲ ಎಫೆಕ್ಟು ಆಗುತ್ತೆ. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕು. ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934. ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ತಿಳ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಸಿಗೋಣ. ನಮಸ್ಕಾರ.